ಸ್ಮಗಲ್ ಮಾಡ್ತಾರೆ. ಈಗ ಅದ್ರ ನಡೆದೈತಿ. ಏನು ನಿಮ್ಮ ಒಂದು ಪಿಕ್ಚರ್ ಬಂದೈತಿಲ್ಲ ಯಾವ್ದು ಪುಷ್ಪವನ್ನು ಅದ್ರೊಳಗೆ ಬಂದಿದ್ದು ರಕ್ತ ಚಂದನ ಹೆಂಗ್ ಬರ್ತಂತ ಹಿಂಗ ಅದು ಸ್ಮಗ್ಲಿಂಗ್ ಮಾಡೋದು, ಅದು ಪುಷ್ಪದ್ದು. ಇದು 16 ವರ್ಷ ಸ್ಯಾಕ್ರಿಫೈಸ್ ಮಾಡೋದು. ಇದು ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಈಗ ಇದು ಎಷ್ಟು ವರ್ಷದ್ದು ತೋಟ ಸರ್? ಇದು ಇವೇನು ಸ್ಯಾಂಡಲು ಇವೇನದು ಸರ್, ಈಗ 13 ವರ್ಷದ ಇವ್ರು. 13 ವರ್ಷದ ಅದಕ್ಕೆ ನಮ್ದೇನು ಬಂತು ಸರ್, ಈಗ ಇದು ಗ್ಯಾಪ್ ಐತೆ. ಅಡಿಕೆಯಲ್ಲೇ ಟ್ರಯಲ್ ಮಾಡಿದ್ವಿ, ರಮೇಶ್ ತಂದು ಹಚ್ಚಿದ ಗ್ಯಾಪ್ ಹಚ್ಚಿದ್ವಿ, ಅವು ಸಕ್ಸಸ್ ಆಗ್ಯಾವ. ಮತ್ತು ಇದ್ರಾಗ ನಾವು ಯಾಕೆ ಹಾಕಿಸ್ಬಾರ್ದು ಅಂತೇಳಿ ಈಗ ಒಂದು ಎಕರೆದಾಗ 200 ಕುಂತಾವ. ಒಂದು ಎಕರೆದಲ್ಲಿ 200 ಗಿಡ ಕುಂತಾವ ಅಡಿಕೆ ರೀ. ಈಗ ಇವು ನಮ್ಮ ಸಪೋರ್ಟಿಂಗ್ ಅಲ್ಲ. ಆಮೇಲೆ ಇಲ್ಲೇ ಬಯಲು ಪ್ರದೇಶ ಇಲ್ಲಿ ಏನು ಬೆಳೆಯಂಗಿಲ್ಲ ಅಂತ ಹೇಳ್ತಾರೆ. ಅಡಿಕೆ ಬರೋದಿಲ್ಲ, ಏಲಕ್ಕಿ ಬರೋದಿಲ್ಲ, ಆಮೇಲೆ ಕಾಫಿ ಬರೋದಿಲ್ಲ. ಅದಕ್ಕೆ ನಮ್ದೇನೈತಂದ್ರೆ ಈಗ ನಡ್ಬರ್ಕ್ ಒಂದು ಲೈನ್ ಕಾಫಿ ಹಾಕ್ಬೇಕಂತ ಮಾಡಿದ್ವಿ. ಏನು ಇದು ನೆಳ ಬರೋದು, ಕಾಫಿ ನೆಳ ಬರ್ತೈತೆ. ಇದಕ್ಕೆ ಆಲ್ರೆಡಿ ಶೇಡ್ ಐತೆ. ಈ ಕಾಫಿ ಒಂದು 4 ಗಿಡಗಳು ಇದ್ವು, ಅಲ್ಲಿ 8-10 ಗಿಡ ಅದಾವೆ. ಅವು ಕಾಯಿ ಬಿಟ್ಟಾವ ಆಲ್ರೆಡಿ. ನೀವು ನೋಡಿರ್ಬೋದು, ಈಗ ಕಾಯಿ ಬಿಟ್ಟಾವ ಅಂದಾಗ ಇದು ನಮ್ಗೆ ಸಪೋರ್ಟಿಂಗ್ ಆಗ್ತದಲ್ಲ. ಏನು ಹಿಂಗಾಗಿ ನಡ್ಬರ್ಕ್ ಏನೈತೆ ಇಲ್ಲಿ ಈ ಟೈಪು ನಡು ಒಂದು ಲ್ಯಾಟ್ರಲ್ ಹಾಕಿ ಏನ್ರಿ ನಡುವಲ್ಲಿ ಹಾಕಿ ಈಗ ಇಲ್ಲೇನದ ಇವು ಸಪಡದವ ಜಿಗ್ಜಾಗಿನ ಮೇಲೆ ಇಲ್ಲಿಗೊಂದು, ಈಗ ಅಲ್ಲಿಗೊಂದು, ಈ ಟೈಪ್ 10 ಫುಟಿಗೆ ಒಂದು ಕಾಫಿ ಹಾಕ್ಬೇಕಂತ ಮಾಡಿದ್ವಿ. ಏನ್ರಿ ಅಂದ್ರೆ ಮಿಶ್ರ ಕ್ರಾಪ್ನಲ್ಲಿ ನಾವು ಎಲ್ಲದೂ ಬರ್ತೈತೆ. ಆಮೇಲೆ ಏನಾಗತ್ತಂದ್ರೆ ಆ ತಪ್ಪಲ ಎಲ್ಲ ಉದುರಿದ್ದು ನಮ್ಮ ಭೂಮಿ ಫಲವತ್ತತೆ ಆಗುತ್ತೆ, ಸಪೋರ್ಟಿಂಗ್ ಆಗುತ್ತೆ, ಮತ್ತೆ ಆದಾಯ ಬರ್ತೈತೆ. ಏನ್ರಿ ಇದು ಮೇಲೆ ಹೋಗುತ್ತೆ. ಯಾವುದು ಅಡಿಕೆ ಮೇಲೆ ಹೋಗುತ್ತೆ. ಇದಕ್ಕೆ ನಮ್ಗೆ ಇನ್ನು ಇದಕ್ಕೇನು ತೊಂದರೆ ಆಗೋದಿಲ್ಲ. ಈಗ ಅಷ್ಟು ಮ್ಯಾಗ ಹೋಗ್ಬಿಡ್ತಾನೆ ಗೆದ್ದು ಹೋಗುತ್ತೆ. ಏನ್ರಿ ಆಮೇಲೆ ಇಲ್ಲಿ ಏನಾಗುತ್ತೆ ಅಂದ್ರೆ ತೇವಾಂಶ ಹೋಗೋದಿಲ್ಲ ಸರ್. ಇಲ್ಲಿ ತೇವಾಂಶ ಹೋಗೋದಿಲ್ಲ, ಯಾಕಂದ್ರೆ ನೆರಳು ಇರೋದ್ರಿಂದ, ಆಮೇಲೆ ತಪ್ಪಲು ಉದ್ರಿ ಮಲ್ಚಿಂಗ್ ಆಗಿರೋದ್ರಿಂದ ಇದಕ್ಕೆ ತೇವಾಂಶ ಹೋಗೋದಿಲ್ಲ. ಏನು ಹಿಂಗಾಗಿ ಏನಾಗುತ್ತೆ ಅಂದ್ರೆ ನೀರು ಭಾಳ ಬೇಕಾಗಿಲ್ಲ. ಇದಕ್ಕೆ 30 ಎಕರೆಗೆ ಇಲ್ಲಿ 2 ಬೋರ್ ಅದಾವ, 2 ಇಂಜಿನ್. ಅದು ಇಲ್ಲಿದ್ದ ಒಂದು 2 ಕಿಲೋಮೀಟರ್ ಮೇಲೆ, 2 ಮೇಲೆ ಅಷ್ಟು ಆರಾಮ್ ನಡೆದೈತೆ. ನೀವು ಅವಾಗ ಇದನ್ನ ದಾಳಿಂಬೆ ಬೆಳೆಯೋ ಕಾಲಕ್ಕೆ ಮಿಶ್ರ ಬೆಳೆ ಏನು ಬೆಳಿತಿರಲ್ಲ? ಒಂದೇ ಇಲ್ಲ, ಪ್ಯೂರ್ ಆಯ್ತು. ಅವಾಗಂದ್ರೆ ಏನು ಸರ್, ದಾಳಂಬರಿ ಬೆಳೆ ಮುಂದೆ ನಾವು ಭಾಳಷ್ಟು ಅದಕ್ಕೆ ಫರ್ಟಿಲೈಸರು, ಪೆಸ್ಟಿಸೈಡ್ಸು ಇವೆಲ್ಲ ಮಾಡ್ತಾ ಇದ್ವಿ. ಏನ್ರಿ ಅವಾಗ ಅದಾಗಿಂದ ನಮಗೆ ಒಂದು 2-3 ವರ್ಷ 4 ವರ್ಷ ಇದು ಭೂಮಿ ನನ್ನ ಕೈಗೆ ಬರಲಿಲ್ಲ. ಇದು ಏನು ಆ ವಿಷಯ ಹೋಗತ್ತೆ. ನಾನು ಸ್ವಲ್ಪ ಏನಪ್ಪ ಭಾಳ ತಪ್ಪು ಮಾಡಿಬಿಟ್ಟು ಅನಿಸಿತ್ತು ಅವಾಗ. ಏನು ಈ ಖುಷಿ ಕೊಡ್ಕೈತೈತೆ. ಓಕೆ. ಏನ್ರಿ ಟೋಟಲಿ ಏನೈತಂದ್ರೆ ಇವತ್ತು ನಾವು ಅನಿವಾರ್ಯವಾಗಿ ಸಾವಯವಕ್ಕೆ ಬರಲೇಬೇಕು. ಏನು ಯಾಕಂದ್ರೆ ಮೊದಲು 60-65 ಇಸ್ವಿಲಿಂದ ಮೊದಲು ನಮಗೆ ಯಾರು NPK ಇದ್ದಿಲ್ಲ, ಪೆಸ್ಟಿಸೈಡ್ಸ್ ಇದ್ದಿಲ್ಲ, ಏನೂ ಇದ್ದಿಲ್ಲ. ಅವಾಗ ರೈತರು ಭಾಳ ಆರಾಮಿದ್ರು. ಏನ್ರಿ ಅವಾಗ ಏಕಂದ್ರೆ ಮಿಕ್ಸ್ ಕ್ರಾಪ್ ಬೆಳಿತಿದ್ರು. ಈಗ ನಾವು ಜೋಳ ಹಾಕಿದ್ರಪ್ಪ ಅಂದ್ರೆ ಜೋಳದಲ್ಲಿ ಎಲ್ಲ ನಮ್ಮ ಮನೆಗೆ ಏನು ಬೇಕು ಎಲ್ಲ ಥರದ ಕಡಿ ಕಾಳು ಇರ್ಬೋದು, ಇವೆಲ್ಲನೂ ಕೂಡಿಸಿ ನಾವು ಬೆಳಿತಿದ್ವಿ. ಅವಾಗ ಏನಾಗುತ್ತಂದ್ರೆ ನಮಗೆ 2-3 ಲಾಭ ಇತ್ತದು. ಒಂದು ಬೆಳೆ ಹೋದ್ರು ಒಂದು ಬೆಳೆ ನಮ್ಮ ಕೈಗೆ ಎತ್ತತ್ತು, ಆದಾಯ ಬರ್ತತ್ತು. ಆಮೇಲೆ ಎರಡನೇದಾಗಿ ಏನಾಕತ್ತಪ್ಪ ಅಂದ್ರೆ ಅದೆಲ್ಲ ತಪ್ಪಲೆಲ್ಲ ಉದುರಿದ ಭೂಮಿ ಫಲವತ್ತತೆ ಆಕತ್ತು, ಯಾವುದು ಬೇಕಾಗಿದ್ದಿಲ್ಲ. ಅದು ಇವತ್ತೇನಾಗಿತ್ತು ಅಂದ್ರೆ ಏಕ ಬೆಳೆಗೆ ಹೋಗಿ ನಾವು ಭಾಳಷ್ಟು ತಪ್ಪು ಮಾಡಕತ್ತೀವಿ. ಈಗ ನಮ್ಮ ಮೆಕ್ಕೆಜೋಳ ಹಾಕ್ತೀವಿ, ಮೆಕ್ಕೆಜೋಳ ಹಾಕಿದ ಭೂಮಿ ಹೆಂಗೆ ಫಲವತ್ತಾಗುತ್ತೆ. ಆಮೇಲೆ ಸೂರ್ಯಕಾಂತಿ ಫಲವತ್ತೆ ಏನಾಗುತ್ತೆ. ಏನು ಹಿಂಗಾಗಿ ಏನಾಗುತ್ತೆ, ಭೂಮಿ ಬರಡಾಗಿ ಹೋಗ್ತಾವ. ಆಮೇಲೆ ದನಕ್ಕೆ ನಮಗೆ ಕೊಟ್ಟಿಗೆಯಲ್ಲಿ ದನಗಳಿಲ್ಲ. ಹಿಂಗಾಗಿ ಆ ದನಗಳಿಲ್ಲ ಅನ್ನೋ ಹೊತ್ತಿನಾಗ ನಮಗೆ ಭೂಮಿ ಫಲವತ್ತತೆ ಆಗೋದಿಲ್ಲ. ಅದಕ್ಕೆ ಏನೈತಪ್ಪ ಅಂದರೆ ನಾವು ಹೆಚ್ಚು ಯಾರು ಒಕ್ಕಲಿಗರು ಅದನ್ನ ಅವ್ರ ಹಸುಗಳು ಸಾಕಲೇಬೇಕು. ಈಗ ಹಸುಗಳೇನೋ ನಾವು ಜೀವಾಮೃತ ಮಾಡಿ ಹಾಕ್ತೀವಿ ಗಿಡಗಳಿಗೆ. ಜೀವಾಮೃತ ಹಾಕಿದ್ರೆ ಅದು ಎಷ್ಟು ಉತ್ಕೃಷ್ಟ ಆಗುತ್ತಂದ್ರೆ ನೀವು ಈಗ ಭೂಮಿಗೆಲ್ಲಿ ಕೆದ್ರಿದು ಎರೆಹುಳ ಬರ್ತಾವೆ. ತೋರಿಸಿದ್ರಿ ಈಗ ಎರೆಹುಳ ಬರ್ತಾವೆ. ಈಗ ಒಟ್ಟಾರೆ ನೋಡುಗರಿಗೆ ಒಂದು ಪಿಕ್ಚರ್ ಕೊಟ್ಬಿಡೋಣ ಅವ್ರಿಗೆ, ಒಂದು ಕುತೂಹಲ ಇದ್ದೇ ಇರುತ್ತಲ್ಲ. ಒಟ್ಟಾರೆ ಇಷ್ಟೆಲ್ಲ ಎಷ್ಟು ಎಕರೆ ಇದೆ ಸರ್ ಒಟ್ಟು ಟೋಟಲ್ ನಿಮ್ಮದು? ನಮ್ಮದು ಟೋಟಲ್ ಈಗ 130 ಎಕರೆ ಆಗುತ್ತೆ. 130 ಎಕರೆಯಿಂದ ತಿಂಗಳಿಗೆ ಆದಾಯ ಎಷ್ಟಿದೆ ಸರ್? ಈ ನಮ್ಮ ತಿಂಗಳಂತ ಬರಂಗಿಲ್ಲ ಸರ್, ಇದು ಎವರೇಜ್ ವರ್ಷಕ್ಕಂತ ಬರ್ತೈತೆ. ವರ್ಷಕ್ಕೆ ಬದುಕಕ್ಕೆ ತೊಂದರೆ ಇಲ್ಲ, ಹೆಚ್ಚು ದಿಮಾಕ್ ಮಾಡಕ್ಕಿಲ್ಲ. ಏನು ಬದುಕಕ್ಕೆ ತೊಂದರೆ ಇಲ್ಲ. ಆಳು ಓಳು ಏನಾಗತ್ತಂದ್ರೆ ಈಗ ಲೇಬರ್ ಬರ್ತಾವ, ಆಮೇಲೆ ಕರೆಂಟ್ ಮೋಡ ಸುಡೋದು ಇದು ಎಲ್ಲ ಬರ್ತಾವ, ರಿಪೇರಿ ಎಲ್ಲ ಬರ್ತವೆ. ಇದಕ್ಕೆ ನಾವು ಇದಕ್ಕೆ ನಮ್ಮ ಕೈಲಿ ಹಾಕಂಗಿಲ್ಲ. ಇದು ಇಲ್ಲ ಲಾಭ ಅಂದ್ರೆ ಏನಂದ್ರೆ ನಮ್ಗೆ ಯಾವಾಗ ಏನಾರು ಬಂದು ಅಂದ್ರೆ ಲಾಭ.
ಮುಂದೆ ಫ್ಯೂಚರ್ಗೆ ಫ್ಯೂಚರ್ ಲಾಭ. ಈಗ ನಮಗೆ ಆಮೇಲೆ ಭೂಮಿ ಉಳಿದಿದ್ ಲಾಭ, ಭೂಮಿ ಉಳಿದ ಲಾಭ ಮೇಂಟೆನೆನ್ಸ್ ಇಲ್ಲ. ಮುಂದೆ ಏನಂದ್ರೆ ಈ ಟೈಪ್ ಮುಂದೆ 1 ಲಕ್ಷ ಇಟ್ಲೆ ಬಂತಂದ್ರೆ ಒಂದು ಎಕರೆಗೆ ಬಂತಂದ್ರೆ ಅವತ್ತು ದೊಡ್ಡ ಲಾಭ ಆಗುತ್ತೆ. ಯಾಕೆ ಖರ್ಚು ಇರಂಗಿಲ್ಲಲ್ಲ. ಯಾಕೆ ಇಲ್ಲಿ 30 ಎಕರೆದಾಗ ಒಬ್ಬನ ಲೇಬರ್ ಯಾರು ಇರಂಗಿಲ್ಲ, ಯಾರು ಇರಂಗಿಲ್ಲ. ದೊಡ್ಡ ಉಳಿತಾಯ ಇದೆ ಅಂತೀನಿ ನಾನು. ಆಮೇಲೆ ಏನಾದ್ರು ಅದಕ್ಕೆ ಬೇಕಾದ್ರೆ ಎಕ್ಸ್ಟ್ರಾ ತಗೊಂಡಿರ್ತೇವೆ, ಮಾಡಿ 2-3-4 ವರ್ಷ ಮಾಡಿ ಕೈ ಬಿಟ್ಬಿಡ್ತೀವಿ ಏನ್ ಬೇಕಾದಾಗ. ಹಿಂಗಾಗಿ ಏನೈತೆ ಅಂದ್ರೆ ನಾವು ಟೋಟಲ್ ಲೇಬರ್ ಮೇಲೆ ಡಿಪೆಂಡ್ ಆದ್ರೆ ಒಕ್ಕಲ್ತನ ಕಷ್ಟ ಐತೆ. ಇವತ್ತು ಏನಾದ್ರು ಒಕ್ಕಲ್ತನ ಅಲ್ಲ ಸರ್, ಈಗ ಬಿಡಿ, ಈಗ ಒಂದು 20 ವರ್ಷ ಆದ ನಂತರ ನಿಮಗೆ ಲೇಬರ್ ಬೇಕಾಗಿಲ್ಲ, ಈ ಮಟ್ಟಿಗೆ ಬಂದ ನಂತರ ನೀವು ಹೇಳ್ತಾ ಇದ್ದೀರಿ. ನೋಡೋದ್ರದ್ದು ಸಮಸ್ಯೆ ಒಂದೇನಿದೆ ಅಂದ್ರೆ ಆರಂಭಿಕ ಹಂತದಲ್ಲಿ ಕಟ್ಟೋದು ಹೇಗೆ ಕೃಷಿನ ಅನ್ನೋದೇ ದೊಡ್ಡ ಸವಾಲಿದೆ. ಇಲ್ಲ ಸರ್, ಅದು ತಪ್ಪು ತಿಳ್ಕೊಳಕ್ಕೆ ಐತಿ ನಮಗ. ಈಗ ಎಕ್ಸಾಂಪಲ್ ಈ ಟೈಪ್ ಅಗ್ರೋ ಫಾರೆಸ್ಟ್ ಮಾಡಿದೆಪ್ಪ ಅಂದ್ರೆ ನಾವು ಹಣ್ಣಿನ ಗಿಡಗಳು ಹಾಕ್ತಿವಿ, ಈಗ ಇದು ಸೀತಾಫಲ, ಇದು ಏನಪ್ಪ ಅಂದ್ರೆ 2 ವರ್ಷಕ್ಕೆ ಪಿಕ್ ಚಲೋ ಆಗುತ್ತೆ, ಸ್ವಲ್ಪ ಪೇಟಾಲಿಟ್. ಆಮೇಲೆ ಇದು ಯಾವುದೋ ನುಗ್ಗಿ ನಾವು ಹಾಕೇಳೋದು, ನುಗ್ಗಿ ಕೂಡ ನೈಟ್ರೋಜನ್ ಉತ್ಪನ್ನ ಆಗುತ್ತೆ, ನಮ್ಮ ಗಿಡಗಳಿಗೆ ಹೆಲ್ಪ್ ಆಗುತ್ತೆ. ನುಗ್ಗಿ ಹಾಕಿ 9 ತಿಂಗಳು ಚಲೋ ಆಗುತ್ತೆ. ಈ ಟೈಪ್ ಮಿಕ್ಸ್ ಕ್ರಾಪ್ ಮಾಡಿಕೊಳ್ಬೋದು. ಆಮೇಲೆ ನಡಬರ್ಕ್ ಇನ್ನೂ ಸಣ್ಣ ಗಿಡ ಇರ್ತಾವಲ್ಲ, ಅವಾಗ ನಡಬರ್ಕ್ ತೊಗರಿ ಹಾಕಿಳ್ಬೋದು. ಮತ್ತು ನಾವು ತೊಗರಿ ಹಾಕಿದ್ವಿ, ಅದಕ್ಕೆ ತೇಗಿನ ಗಿಡ ಬಗಲ ತೊಗರಿ ಹಾಕಿದ್ದೀವಿ. ತೊಗರಿ 2-3 ಪಿಕ್ ತಗೊಂಡು ನಾವು ಏನು. ಹಿಂಗಾಗಿ ಮನುಷ್ಯನಿಗೆ ಮಾಡ್ಬೇಕಂತ ಮನಸ್ಸು ಬೇಕು. ಈಗಂತೂ ಡಿಜಿಟಲ್ ಯುಗ, ಕೈ ಬೆರಳಲ್ಲಿ ಎಲ್ಲ ಮಾಹಿತಿ ಇದೆ. ನಿಮ್ಮ ಕಾಲಕ್ಕೆ ಆ ಮಾಹಿತಿ ಕೊರತೆ ಇತ್ತಲ್ಲ, ಹೇಗೆ ತಗೋತಿದ್ರಿ, ಹೇಗೆ ಇದನ್ನೆಲ್ಲ ಮಾಡ್ತಿದ್ರಿ ನೀವು? ಸರ್, ಹಸುವು ಹುಡುಕುತ್ತೆ. ಮನುಷ್ಯನೇ ಹಸು ಇರಬೇಕು. ಯಾಕಂದ್ರೆ ಅದು ಹುಡುಕ್ಯಂತ ಹೋಗ್ಬೇಕಾಗತ್ತೆ. ನಾವು ಮಹಾರಾಷ್ಟ್ರ ಗುಡಿ ಹೋಗ್ತೀವಿ ಏನಾದ್ರು ಬೇಕಾದ್ರೆ. ನಾನು ಒಂದು ಉದಾಹರಣೆ ಕೊಡ್ತೀನಿ ಇಲ್ಲಿ. ಇದಕ್ಕೆ ಫಸ್ಟ್ ಒಂದು ಮೀಟ ಒಳಗೆ ಬಂದು ನಾವು ದಾಳಂಬ್ರಿ ಹಾಕಿದಾಗ ಸುಣೆ ವರ್ಷ ಇದ್ದ ಪಟ್ಟಿಗೆ, ಅವಾಗ ನಾವು ಅದಕ್ಕೆ ಮೇಟ ಒಳಗೆ ಔಷಧ ಬಡಿ ಅಂತ ಹೇಳಿದ್ರು. ಮೆಟಾಸಿಟ್ ಸ್ಟಾಕ್ ನನಗೆ ಗೊತ್ತಿಲ್ಲ. ನನಗೆ ಮೆಟಾಸಿಟ್ ಸ್ಟಾಕ್ ಹೊಡೆದ್ರೆ ಏನಾಕಿದ್ದಿಲ್ಲ, ಮೆಟಾಸಿಟ್ ಹೊಡೆದ್ವಿ. ಮೆಟಾಸಿಟ್ ಎಲ್ಲಿ ಉದುರುತ್ತದು ನನಗೆ ಗೊತ್ತಿಲ್ಲ. ಬಂದು 2 ದಿವಸ ಆಗಿತ್ತು, ಅದು ಹೊಡೆದ್ವಿ, ಎಲ್ಲ ಎಲ್ಲಿ ಉದುರು ಬಿಡ್ತೀವಿ. ನಾವು ಹೊಲಕ್ಕೆ ಬಂದು ಬಂದು ನೋಡ್ತಮ್ಮ ಎಲ್ಲ ಒಣಗಾಗೈತಿ ಬಿಟ್ಟು ಅಂದ್ಬಿಟ್ಟು ನಮ್ಮ ಆಳು ಮನುಷ್ಯ. ಅಲ್ಲಿ ಏನಾಯ್ತಿಲ್ಲ ಅಂದೆ, ಹಿಂಗೆ ಔಷಧ ಎಣ್ಣೆ ಹೊಡೆದ್ವಲ್ರಿ, ಇದು ಇದಾಗಿತ್ತು. ಮತ್ತು ನಾನು ಸೀದಾ ಕಡಪಟ್ಟಿಯವ್ರ ತೋಟ ಕುಡಿಯೋದೆ. ಹೋಗಿ ಚನ್ನಬಸಪ್ಪ ಅಂತ ಅವ್ರ ಮನುಷ್ಯ ಇದ್ದ. ಚನ್ನಬಸಪ್ಪ ಹಿಂಗಾಗ್ಬಿಡತ್ತೆ ನೋಡೋ, ಗಿಡ ಒಣಗಾಕತ್ತೆ ಬಂದ್ವಿ. ಏನು ಹೊಡಿದ್ರಿ ಅಂತ. ಹಿಂಗೆ ಅದನ್ನ ತೊಗೊಂಡೋಗಿದ್ದು ಬಾಟ್ಲಿನ. ಇವಾಗ ಇದು ಅಲ್ರಿ, ಇದನ್ನ ಮೆಟಸಿಟ್ ಸ್ಟಾಕ್ ಹೊಡಿಬೇಕಾಗಿತ್ತು, ನೀವು ಮೆಟಸಿಟ್ ಹೊಡಿದಿರಿ. ಅದಕ್ಕೆ ಮತ್ತೆ ಗಿಡ ಉಳಿತೀವಲ್ಲ ನಾನು ಪೀಕ್ ಹೋಗಲ್ದಾಕ, ಪೀಕ್ ಅದಾವ ಕಾಯದವ್ರೆ, ಪೀಕ್ ಹೋಗಲ್ದಾಕ ಗಿಡ ಉಳಿತೀವಿ. ಏನೇ ಆಗೋದಿಲ್ಲ, ಎಲ್ಲಿ ಉದುರುತ್ತೆ ಮತ್ತೆ ಸಿಗಿತೈತೆ, ಸ್ವಲ್ಪ ಏನಾಯ್ತು DAP ಕೊಟ್ಟು ಬಿಡ್ರಿ ಅಂದರು. ಅಂದರೆ ಅಷ್ಟೊಂದು ನಾವು ಅದರಲ್ಲಿ ಇದ್ದೀವಿ, ಜೀರೋ ಇದ್ದೀವಿ. ಮಾಹಿತಿ ಕೊರತೆ ಹಂಗಿತ್ತು ನೋಡ್ರಿ. ಇವತ್ತು ಆ್ಯಕ್ಚುಲಿ ವರದಾನ ಎಷ್ಟಿದೆ ನಮಗೆ ಅಂದರೆ, ಬೇಕಾದಷ್ಟು ಅಜೀರ್ಣ ಆಗಷ್ಟು ಮಾಹಿತಿ ಇದೆ. ಯಾವುದನ್ನು ಫಾಲೋ ಮಾಡ್ಬೇಕಂತ ಗೊತ್ತಿಲ್ಲ, ಕನ್ಫ್ಯೂಷನಲ್ಲಿ ಇಟ್ಬಿಟ್ಟಿದ್ದೀವಿ. ನಾನು ಬಂದು ಒಂದು ಹೇಳ್ತೀನಿ, ನೀವು ಬಂದು ಹೇಳ್ತೀರಿ, ಸರ್ ಒಂದು ಹೇಳ್ತಾರೆ, ಕೊನೆಗೆ ಎಲ್ಲದನ್ನು ಕೇಳಿ ಸುಮ್ಮನೆ ಕುಂತು ಬಿಡ್ತಾನೆ ನಾನು. ಇಲ್ಲ, ಅದು ಏನಾಯ್ತು ಸರ್, ಶಾಣ್ಯರು ಭಾಳ ಆಗಿವಿ. ಹೀಗಾಗಿ ಎಲ್ಲರೂ ನಮ್ಗೀಗ ರೈತರಿಗೆ ತಲೆಗೆ ತುರುಕಕ್ಕೆ ಬರ್ತಾರೆ ಎಲ್ಲರೂ. ಏನು ಹಿಂಗಾಗಿ ಎಲ್ಲರೂ ತುರುಕಿ ಯಾವ್ದು ಮಾಡ್ಬೇಕು ಯಾವ್ದು ಬಿಡ್ಬೇಕು ಒಟ್ಟಾಗ ಗೊತ್ತಾಗಲ್ದು. ಖರ್ಚು ವೆಚ್ಚ ಹೆಂಗೆ ತೂಗಿಸ್ತಿದ್ರಿ ಸರ್? ಈಗ ಉಳಿತಾಯ ಅಂತೂ ಮಾಡ್ತಿದ್ರಿ, ಉಳಿತಾಯದಲ್ಲಿ ಹಿಡ್ತಿದ್ದೀನಿ ಅಂತ ಹೇಳಿದ್ರಿ. ಬಟ್ ನಿಮಗೆ ಬರೋ ಆದಾಯದಲ್ಲಿ ನಿಮ್ಮ ಸಂಸಾರ ನೋಡಬೇಕಾಗಿತ್ತು, ಮಕ್ಕಳು ಮರಿಯೋದು, ಅವ್ರದ್ದು ಸ್ಕೂಲು ಕಾಲೇಜು ಎಲ್ಲದನ್ನು ನೋಡಿ ಹೆಚ್ಚಾದ ಹಣ ತೊಡಗಿಸ್ಕೋಬೇಕಾಗಿತ್ತಲ್ಲ ನೀವು. ಆ ಉಳಿತಾಯದ ಮಾರ್ಗ ಹೇಗೆ ಮಾಡಿದ್ರಿ ಅಂತ? ಸರ್, ಒಂದು ಹೇಳಂದರೆ, ನಾ ಮೊದಲೇ ಹೇಳಿದೆ ನಿಮಗೆ ಕಷ್ಟದ ಬಕ್ರಿ ಅಂತೇಳಿ. ಆ ಕಷ್ಟದ ಅನಿಸ್ಲಿಲ್ಲ ನಮಗೆ ಅವಾಗ. ಅದು ಏನಾಗುತ್ತಂದರೆ, ನಾವು ದುಡ್ಡು ಇಲ್ಲ ಅಂತ ಸುಮ್ಮನೆ ಕುಂದಿರಲಿಲ್ಲ. ಏನು ಆಗ ಮುಂದೆ ಹೋಗ್ತವೆ, ಎಷ್ಟಾಗುತ್ತೋ ಇದ್ರೆ ಊಟ ಮಾಡೋಣ, ಇಲ್ಲ ಮುಂದಕ್ಕೆ ಹೋಗೋಣ. ಏನು ನಾನು ಹೈಫೈ, ನಮ್ಮ ಮಕ್ಕಳು ಹೈಫೈ ಸಾಕಿಲ್ಲ ನಾವು. ಏನು ಇದ್ರೆ ಸಾಕಿವಿ. ಏನು ಯಾಕಂದರೆ ಅವಾಗ ಪರಿಸ್ಥಿತಿ ನಮ್ದು ಹಂಗೆ ಇತ್ತು. ಏನು ಯಾಕಂದರೆ ಇದ್ದದ್ದ ನಾವು ಇಲ್ಲಿ ಖುಷಿಗೆ ಬಂದಾಗ ಬಾಡಿಗೆ ಮನೆಯಾಗಿದ್ದೀವಿ. ಏನು ಇರೋಕ್ಕೆ ಮನೆ ಇಲ್ಲ. ಏನು ಅವಾಗ ಇದೊಂದು ತೊಗೊಂಡಿವಿ. ಅವಾಗಷ್ಟು ನಮಗೆ ಮನುಷ್ಯನಿಗೆ ರಿಸ್ಕ್ ಬರ್ತವೆ. ಆ ರಿಸ್ಕ್ ನಾವು ನಿಭಾಯಿಸ್ಬೇಕಾಗತ್ತೆ. ಅವು ಮೊದಲು ಏನಾಯ್ತು, ಇದಕ್ಕೆ ನಾವು ಬಂದಾಗ ಇದಕ್ಕೆ ಎಳ್ಳು ಹಾಕಿದ್ದೀವಿ, ಬೇರೆ ಪೀಕು ಹೊರಪೀಕು ಎಳ್ಳು ತಗೊಂಡಿವಿ. ಅವಾಗ ಅನಿವಾರ್ಯ ನಾವು ಬದುಕಿಗೆ ಏನು ಬೇಕು ಹುಡುಕ್ಯಂತ ಹೋಗ್ಬೇಕಾಗತ್ತೆ. ಈಗ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಈಗ ಮರ ಐತಿದು, ಮರಕ್ಕೆ ನಾವು ಇದಕ್ಕೆ ಜೀವ ಇಲ್ಲ ಅಂತ ಹೇಳ್ತೀವಿ. ಈಗ ಜೀವ ಐತೆ ಅಂತ ಹೇಳ್ತೀವಿ. ಮೊದಲು ಜೀವ ಇಲ್ಲ ಏನೂ ಇಲ್ಲ ಅಂತೀವಿ, ಜೀವ ಐತೆ ಅಂತ ಹೇಳ್ತೀವಿ. ಇದು ಇವತ್ತು ಪಕ್ಷಿ ಮನುಷ್ಯ ಪ್ರಾಣಿ ಏನದವ ಅಂದ್ರೆ ಎಲ್ಲಿ ನೀರೈತೆ ಅಲ್ಲಿ ಹೋಗ್ತಾವ.
ಎಲ್ಲಿ ಆಹಾರ ಐತೆ ಹುಡ್ಕ್ಯಂತ ಹೋಗ್ತಾವ. ಆದ್ರೆ ಇದಕ್ಕೆ ಎಲ್ಲಿ ಹೋಗಕ್ ಬರೋದಿಲ್ಲ. ಆದ್ರೆ ಇದ್ದಲ್ಲೇ ಸಂಗ್ರಹ ಮಾಡುತ್ತಲ್ಲ ಇದು, ಇದ್ದಲ್ಲೇ ಸಂಗ್ರಹ ಮಾಡುತ್ತದು. ಇದು ಮನುಷ್ಯನಿಗೆ ಅದು ಕಲಿಸ್ತೈತಿ. ಅದಕ್ಕೆ ಹಂಗೆ ನಮ್ಮ ಬಡತನ ಕಲಿಸ್ತೈತಿ, ಕಷ್ಟನ ಕಲಿಸ್ತೈತಿ. ಕಷ್ಟ ಇಲ್ದ ಜೀವನ ಅದು ಕುದ್ಲಾರ್ದ ಅನ್ನದ ಗತಿ ಅದು. ಎಂತ ಮತ್ತೆ ಹೇಳ್ಬಿಟ್ರಿ ಸರ್. ಕುದಿಲಾರ್ದ ಅನ್ನ ಅಂತಾರಲ್ಲ, ಹಂಗಾಗತ್ತೆ. ರುಚಿಗೆ ಬರೋದಿಲ್ಲ ಅದು. ಮೊದಲನೇ ಸರಿ ಬೆಳೆ ಬಂದಾಗ, ಕೈಗೆ ದುಡ್ಡು ಬಂದಾಗ ಏನು ಅನಿಸ್ತು ಸರ್? ಅದು ಹೇಳ್ತೀವಿ ಸರ್. ನನಗೆ ಮತ್ತು ಇದು ಯಾವಾಗ ದುಡ್ಡು ಹೆಚ್ಚಾಯ್ತು ನನಗೆ ದಿಮಾಕ್ ಬಂತಂತ ಹೇಳಿದ್ನಲ್ರಿ, ರಾಜಕೀಯದಾಗ MLA ನರಕವಾದ್ವಿ. ಅದು ದುಡ್ಡು ಬಂದಾಗ ದಿಮಾಕ ಮಾಡ್ತದೆ. ಆದ್ರೆ ಒಂದು ಏನಾಯ್ತಂದ್ರೆ 1998 ನನಗೆ ಹಿಂಗಾಯ್ತು. ಅವತ್ತು ನಾನು ಬರೀ ನಾನು ಪಕ್ಷೇತರ ಮಾಡಿದ್ರು ವಿನ್ ಹಾಕಿದ್ನಿ ಅವತ್ತು, ಹಂಗಿತ್ತು. ಆದ್ರೆ ನಾನು ಒಳ್ಳೆ ಏನಂದ್ರೆ, ನಾವು ಇದ್ದಾರಲ್ಲ ಏನೋ ಈ ಜೀವ ಅಂತ ಬದುಕಾಕತ್ತೀವಿ. ನಾಳೆ ಉಲ್ಟಾ ಹೊಡಿತಪ್ಪ ಅಂದ್ರೆ ನಾಳೆ ಮಕ್ಕಳು ಮರಿ ನಾಳೆ ತೊಂದರೆ, ಮತ್ತೆ ನಾನೇ ಕುಂತು ಒಂದು ಇದಾಗಬೇಕತ್ತಲ್ಲ ಅಂತೇಳಿ ಅದು ಒಂದು ಮಾತಿನ ಹಿಂಸರ್ಕೊಂಡೆ ಅವತ್ತು. ಏನು ಬಟ್ ನೀವು ಬಂದಿದ್ರೆ ನಮಗೆ ಜನತೆಗೆ ಒಂದು ಅನುಕೂಲ ಆಯ್ತು. ಯಾವ್ದಾರ ಇಂಥ ಕೃಷಿ ಸಚಿವರು ಇನ್ನೊಂದು ಆಗಿದ್ರೆ ಅದ್ಭುತವಾದ ಕೆಲಸಗಳಾಗ. ಆದ್ರೆ ಒಂದೇನು ಸರ, ನಾನು ಒಂದು ಇಲ್ಲಿ ಭೂಮಿಯಲ್ಲಿ ನಿಂತು ಹೇಳ್ತೀನಿ. ನಾನು ತಾಲೂಕಾ ಪಂಚಾಯತಿ ಮೆಂಬರ್ ಇರ್ಬೋದು, ಮುನ್ಸಿಪಲ್ ಅಧ್ಯಕ್ಷ ಇರ್ಬೋದು, ಆಮೇಲೆ ಇದೇ ಇರಬೇಕು. ಇದು ಯಾವುದು ಸಾರ್ವಜನಿಕ ದುಡ್ಡು ನನಗೆ ಹೇಸಿಗೆ ತಿಳ್ಕೊಂಡಿದ್ದೀನಿ. ಏನು ಒಂದು ಉದಾಹರಣೆಗೆ ನಿಮಗೆ ಅದನ್ನ ಹೇಳ್ಬಾರ್ದು. ನಾನು ತಾಲೂಕಾ ಪಂಚಾಯತಿ ಜೊತೆನಾಗ ನಮ್ಮ ಮೊದಲಿಂದ ನನಗೆ ಹುಚ್ಚು ಭಾಳ ಇತ್ತು ಪರಿಸರ ಬಗ್ಗೆ. ಅವಾಗ ಒಬ್ಬರು ಫಾರೆಸ್ಟ್ನರು ಭಾಳ ತಪ್ಪು ಮಾಡಿಬಿಟ್ಟಿದ್ರು, ತಪ್ಪು ಮಾಡಿ ಬೋಗಸ್ ಮಾಡಿಬಿಟ್ಟಿದ್ರು. ಇದನ್ನ ಹೇಳೋದು 90ನೇ ಇಸ್ವಿ. ಏನು ಅವಾಗ ನಾವು ಮೀಟಿಂಗಿನೊಳಗೆ ಏನು ರಿಸೊಲ್ಯೂಷನ್ ಮಾಡ್ಬೇಕಲ್ಲ, ಇಲ್ಲ ಸಸ್ಪೆಂಡ್ ರಿಸೊಲ್ಯೂಷನ್ ಮಾಡಲೇಬೇಕು ಇದನ್ನಂತ ಕುಂತ್ಕೊಂಡೆ ಗಟ್ಟಿಯಾಗಿ. ಏನು ಎನ್ಕ್ವೈರಿಗೆ ಹಾಕಬೇಕು, ಸಸ್ಪೆಂಡ್ ಮಾಡ್ಬೇಕಂತೇಳಿ. ಅವಾಗ ಅವ್ರು ಗಳಗಳ ಹತ್ತಾಗ್ಬಿಟ್ರಲ್ಲ. ಹತ್ತು ಮರದಿವ್ಸ ಮನೆಗೆ ಬಂದರು ಅವರು, XYZ ಅವರು ಮನೆಗೆ ಬಂದರೆ ಕಿಮ್ಮತ್ತು ಗೌರವ ಕೊಡಬೇಕು. ಬಂದು ಕುಂತ್ಕೊಂಡ್ವಿ, ಮನೆ ಚಹಾ ಮಾಡಿದ್ವಿ, ಚಹಾ ಕುಡಿದ್ವಿ. ಹೋಗೋ ಒಂದು ಪ್ಯಾಕೆಟ್ ಬಿಟ್ಟು ಅದಾತಂದು. ಇನ್ನು ಬಾಗಿಲು ದಾಟಿದ್ದಿಲ್ಲ. ಸಾಹೇಬ್ರು ಏನೋ ಬಿಟ್ಟು ನೋಡಿ ಅಂದ್ವಿ. ಇಲ್ಲ ಸರ್ ಮತ್ತೆ ನಾಳೆ ಬರ್ತಾನಂದ. ಅಲ್ರಿ ಏನೋ ಬಿಟ್ಟು ತೊಗೊಂಡು ಹೋಗ್ರಂದು ನಾನು ಅಂದೆ. ಇಲ್ಲ ಸರ್ ಪ್ರಾಮಿಸ್ ಸರ್ ನಾಳೆ ಬರ್ತಾನಂತ. ಹಿಂಗೆ ಯಾಕೆ ಮಾತಾಡ್ತಾನಂತ ಹಿಂಗೆ ಇಚ್ಚಿದ್ ನಾವು 1000 ರೂಪಾಯಿ ನೋಟ್ ಇದ್ದವು. ಅವಾಗ ಎಷ್ಟಿದ್ದು ಒಂದಿಷ್ಟು ನೋಟ್ ಇದ್ದವು. ಸಾಹೇಬ್ರೆ ಬರ್ರಿ ತಗೊಳ್ರಿಂದ. ಇಲ್ಲ ಸರ್ ನಾಳೆ ಬರ್ತಾನಂದ. ಆದರೂ ಮತ್ತೆ ನಾನು ಸ್ವಲ್ಪ ಬರಿ ಕೂಡ್ರಿ ಅಂದೆ. ಕುಂತ ಅದೇ ವಿಷಯದ ನಾನು ಸ್ವಲ್ಪ ಅವಾಗ ನಾನು ಸಿಟ್ಟು ಬಂದು ಮೊಬೈಲ್ ಅಂತ ಇದ್ದಿಲ್ಲ ಅವಾಗ. ಲ್ಯಾಂಡ್ ಬಂದು 333 ಫೋನ್ ಹೊಡಕತ್ತಿದೆ ಪೊಲೀಸ್ ಸ್ಟೇಷನ್ಗೆ. ಫೋನ್ ಹೊಡ್ಲೇ ತೊಗೊತಿದ್ದೆ ಮೊದಲು ಅಂದೆ. ಅವಾಗ ಅವನು ಬೆವ್ರು ಬಂದು ಸಾರಿ ಸರ್ ತಪ್ಪಾಯ್ತು, ನಾನು ತಪ್ಪಾಯ್ತು. ಆಮೇಲೆ ಊರಿಗೆ ಪಕ್ಕ ಇಟ್ಕೊಂಡ, ಯಾಕೆ ಮಾಡ್ತೀರಿ, ದೇವರು ನಿಮ್ಗೆ ನಿಮ್ಗೆ ಒಳ್ಳೆ ಉದ್ಯೋಗ ಕೊಟ್ಟಾನ, ಒಳ್ಳೆ ಕೆಲಸ ಮಾಡಿದಂದ್ರೆ ನಾಳೆ ನಿಮ್ಮನ್ನ ಸೃಷ್ಟಿ ನಿಮ್ಮನ್ನ ಹರಿಸ್ತೈತೆ. ನೀವು ತಂದು ಪಾಪ ಮಾಡಿ ನಮ್ಮ ಹತ್ರ ಬಾಯಿಗೆ ಇಟ್ಟು ಮಕ್ಕಳಿಗೆ ಯಾಕೆ ಪಾಪ ಕಟ್ತೀರಿ ಅಂತೇಳಿ ಹಚ್ಚಿ ಬೈದ. ಅವಾಗ 5 ವರ್ಷ ನಮ್ಮ ಮೆಂಬರ್ ಇದ್ರೆ 6 ಸನಕ್ಕೆ ಬರಲಿಲ್ಲ ಒಟ್ಟು ಆಮೇಲೆ ನಾವು ತಾಲೂಕಾ ಅಧ್ಯಕ್ಷರು. ಅವಾಗ ಯಾವಾಗ ಇವು ಬರೋವಲ್ಲ, ಫಂಕ್ಷನ್ ಬರೋವಲ್ರಿ. ಬಂದಾಗ ಅಧಿಕಾರಿಗಳು ಫೋನ್ ಮಾಡ್ತಿದ್ರು, ಸಾಹೇಬ್ರಿ ಬಂದು ಬೆಟ್ಟಾಗೇನನ್ರಿ ಫಂಕ್ಷನ್ ಐತೆ ಅಂತಾರೆ. ಇದು ನಾನು ತಿಂಡಿ ಮಾಡಕತ್ತೀನಿ ರೀ, ಇದೆಲ್ಲ ಬೇಡ ಸರ್, ಅದೇ ಅವಶ್ಯಕತೆ ಇಲ್ಲ ಸರ್. ಅವಾಗ ನಮ್ಗೆ 5-10 ಲಕ್ಷ ಬರ್ತಾನೆ, 10-20 ಲಕ್ಷ ಬರೋದು ಭೂಮಿ ತಾಯಿ. ಹಿಂಗಾಗಿ ಏನೈತೆ ಸರ್, ದೇವ್ರು ಒಂದ್ರ ಕೊಡ್ತಾನೆ. ಏನು ದೇವ್ರು ಒಂದ್ರ ಕೊಡ್ತಾನೆ. ಅದನ್ನ ನಾನು ಏನು ಇರ್ತಂದ್ರೆ ಸ್ವಚ್ಛವಾದಂಥ ತಾಲೂಕು ಮಾಡ್ಬೇಕಂತ ಆಸೆ ಇತ್ತು. ಒಂದು ಲಂಚ ರಹಿತ ತಾಲೂಕು ಮಾಡ್ಬೇಕಂತ ಆಸೆ ಇತ್ತು ನನಗೆ. ಅದಾಗಲಿ 2004 BJPಲಿಂದ ಒಂದು ಮಿಸ್ ಆಯಿತು. ಅವಲ್ಲಿಂದ ನಾನು ನನ್ನ ಕನಸಿನಾಗ ತಗೊಂಬಿಟ್ಟೆ. ಅದು ಒಳ್ಳೇದಕ್ಕಾಯ್ತು ನನಗೆ, ಒಳ್ಳೇದಕ್ಕಾಯ್ತು. ಇನ್ನು ನಿಮ್ಮ ಇವ್ರ ಬಗ್ಗೆ, ಮಗನ ಬಗ್ಗೆ ಹೇಳೋದಾದ್ರೆ ರಮೇಶ್ ಏನಪ್ಪ ಹೇಳಿದ್ರು ಸರ್, ಚೊಕ್ಕ ಚಿನ್ನ. ಏನು ಆಮೇಲೆ ಏನೈತಮ್ಮ ಅಂದ್ರೆ ಕಾಯಕವೇ ಕೈಲಾಸ ಅಂತ ಬಸವಣ್ಣ ಹೇಳಿದ್ರು. ಅದಕ್ಕೆ ಸದೃಪದನ ನಮ್ಗೆ ಖುಷಿ ಐತೆ. ಏನು ಯಾಕೆ ಏನೈತೆ ಮನುಷ್ಯ ಇವತ್ತು ನಾವು ನೋಡ್ತೀವಿ, ಹುಡುಗರು ಇವತ್ತು ಏನೇನು ಹಾಕವನ್ನ ನೋಡ್ತಾ ಇದ್ದೀವಿ ನಾವು. ಏನು ಅವನ ಕಾಯಕೇನು ಮುಂಜಾನೆ ಎದ್ದಾನ ಬುತ್ತಿಗೆ ಊಟ ಮಾಡಿದಾನ, ಬುತ್ತಿಗೆ ತೋಟಕ್ಕೆ ಸೀದಪ್ಪ ಅಂದಾನ. ಏನು ಇದು ಇವತ್ತು ಸಿಗೋದಿಲ್ಲ. ಏನು ನೀವು ಹಿಂದೆ ದಾಳಿಂಬೆ ಕ್ರಾಂತಿ ಮಾಡಿದ್ರಿ, ಇವತ್ತವರು ಶ್ರೀಗಂಧದ ಕ್ರಾಂತಿ ಮಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಒಂದು ಇದ್ರ ಪ್ರಕಾರ ಸರ್ 2000ಕ್ಕೂ ಹೆಚ್ಚು ಎಕರೆ ಪ್ರದೇಶ ಇವತ್ತು ಶ್ರೀಗಂಧ ಬೆಳೆಯುವ ಒಂದು ವಿಚಾರ ಮಾಡಿದ್ದಾರೆ, ಆಗಿದೆ ಅಂತ ಕೇಳಿ. ಆಮೇಲೆ ಈಗ ನರ್ಸರಿ ಮಾಡಿ, ಈಗ ನಾವು ನರ್ಸರಿ ಏನದಪ್ಪ ಅಂದ್ರೆ ಒಳ್ಳೆ ಕ್ವಾಲಿಟಿ ಇಲ್ಲೇ ಇವು ಸಸಿಗಳು ಸಿಗ್ತಿದ್ದಲ್ಲ. ಇವತ್ತು ರೈತರಿಗೆ ಒಳ್ಳೆ ಕ್ವಾಲಿಟಿ ಸಸಿಗಳು ಕೊಡಕತ್ತಾನೆ. ಏನು ಆಮೇಲೆ ಏನೈತೆ
ಜೂನ್ 5ನೇ ತಾರೀಕಿಗೆ ಹಸಿರು ಹಬ್ಬ ಅಂತ ಮಾಡ್ತಿದ್ವಿ ನಾವು ವರ್ಷ. ಅವಾಗ ನೀವು 500-1000 ಜನ ತನಕ ಸೇರ್ಯಾರ ಮ್ಯಾಮ್. ಅವ್ರಿಗೆ ಸಸಿಗಳು ಕೊಡೋದಿರ್ಬೋದು, ಮಾಡೋದಿರ್ಬೋದು. ನಾವು ಒಬ್ಬರು ಬದುಕೋದು ಮುಖ್ಯ ಅಲ್ಲ ಏನು, ನಾವು ಒಬ್ಬರು ಬದುಕಿದ್ರು ಅದು 4 ಮಂದಿ ಕರ್ಕೊಂಡು ಊಟ ಮಾಡಿದ್ರೆ ರುಚಿ ಇರ್ತೈತೆ ಏನು. ಇದು ಮಕ್ಕಳಿಗೆ ಬರಲ್ಲ ನಾನು ಆಸೆ ಪಡ್ತೀನಿ. ಬಂದಿದೆ ಬಿಡ್ರಿ, ನೀವಿಬ್ರು ನಮ್ಮ ಸಂಪತ್ತು. ಅದು ಹೌದು ಸರ್. ಈಗ ನಾವು ಬಳಕೆ ಮಾಡ್ಕೋಬೇಕು ನಿಮ್ಮನ್ನ. ಬೇಕಾದಷ್ಟು ಅಪಾರವಾದ ಜ್ಞಾನ ಇದೆ, ಸಂಪತ್ತಿದೆ, ದೇವ್ರು ಎಲ್ಲದು ಕೊಟ್ಟಿದ್ದೇನೆ, ಎಲ್ಲ ಇಲ್ಲಿಂದನೇ ಪಡೆದಿದ್ದು ಮತ್ತೆ ವಾಪಸ್ ಸಮಾಜಕ್ಕೆ ಕೊಡ್ತಾ ಇದ್ದೀರಿ. ಅದು ಭಾಳ ಖುಷಿ ವಿಚಾರ. ಹಾಗಾಗಿ ಭಾಳ ಮಿಸ್ ಮಾಡ್ಕೋತಿದ್ದೆ ಸರ್. ಇವ್ರು ನಾನು ಮಾತಾಡ್ಸ್ಲಿಲ್ಲ ಅಂದರೆ ಭಾಳ ಒಳ್ಳೆ ಕೆಲಸ ಮಾಡಿದ್ರಿ ನೀವು. ಜೀವನ ಶಾಶ್ವತ ಅಲ್ಲ ಸರ್, ಜೀವನ ಶಾಶ್ವತ ಅಲ್ಲ ಏನು. ಇರೋ ದಿವಸ 4 ಮಂದಿಗೆ ಒಳ್ಳೇದಾಗುತ್ತೋ ಬಿಡುತ್ತೋ ಅದು ಕೆಟ್ಟದಂತ ಮಾಡಬಾರ್ದು. ಇದು ಭಾಳ ಮುಖ್ಯ ಸರ್ ಏನು. ಆದರೆ ಪರಿಸರ ಉಳಿಸ್ಕೊಂಡು ಹೋಗ್ಬೇಕು. ನಾವು ಇವತ್ತು ಒಂದು ಮನೆ ಏನೈತಪ್ಪ ಅಂದರೆ ಎಲ್ಲರೂ ರೋಡಿಗೆ ಹೋಗ್ಬಂದು ಯಾರೋ ದೋಟಿ ಆಗ್ತದಂದ್ರೆ ನಿಂತು ಅವ್ರಿಗೆ ಬೇದ ಬಿಡಿಸಿ ಹೋಗ್ತೀವಿ, ಅವ್ರುಗಳು ಬೇಯಿಸ್ಕೊಂಡು ಹೋಗ್ತೀವಿ. ಇವಂದೇನಪ್ಪ ದಾರಿ ಹಿಡಿದು ಓಡಿಸಿದ ಅಂತೇಳಿ ಅದು ಒಂಥರ ಹುಚ್ಚು. ಈ ಗಿಡ ಐತಲ್ರಿ, ನಾವು ಜೀರೋ ಕಂಡೀಷನ್ಗೆ ಹೋಗ್ಬೇಕು, ಮೆಡಿಸಿನ್ ತೊಗೊಳ್ಳೋ ಅಂತ ವಿಚಾರ ಮಾಡಿದ್ವಲ್ಲ. ಈ ಗಿಡಕ್ಕೆ ಏನಾಯ್ತು ಅಂದ್ರೆ ಒಂದು 5 ವರ್ಷದಿಂದ ಫುಲ್ ಜಿಗಿ ಬಂದ್ಬಿಡ್ತೀವಿ. ಜಿಗಿ ಫಂಗಸ್ ಅಂತೀವಲ್ಲ, ಜಿಗಿ ಬಂತು. ಜಿಗಿ ಬಂದು ಇಳಿಲಿಕ್ಕೈತಿತ್ತು. ಆವಾಗ ನಾವು ಔಷಧ ಹೊಡೆದು ಬೇಡ ಅಂತ ನಿರ್ಣಯ ಮಾಡಿವಿ. ಏನು ಮಾಡೋಕಪ್ಪ ಅಂತೇಳಿ ವಾಟರ್ ಸ್ಪ್ರೇ ಮಾಡಿಬೇಡ, ಜಟ್ ಸ್ಪ್ರೇ ಅದಾಗ ವಾಟರ್ ಸ್ಪ್ರೇ ಮಾಡೋಣ ಅಂತ ವಿಚಾರ ಮಾಡಿ ತೊಳ್ಕೊಂಡು ಹೋಗುತ್ತೆ ಅಂತೇಳಿ. ಆಮೇಲೆ 2 ದಿವಸ ಮೇಲೆ ನಮ್ಮ ಬೆಳಗ್ಗೆ 6 ಗಂಟೆ ತೋಟದಾಗ ಬರ್ತೀವಲ್ರಿ. ಈಗ ಅಲ್ಲಿ ತನಕ ಸೌಂಡ್ ಬರ್ತದೆ ಗುಯ್ ಅಂತೇಳಿ. ಇಲ್ಲಿ ಬಂದಾಗ ಒಂದು ಎಲೆಗೆ 3-4 ದುಂಬಿ, ಜೇನು 3-4 ದಿನ ಕ್ಲೀನ್ ಮಾಡಿಬಿಟ್ಟು ಅವ. ನಾವು ಔಷಧ ಹೊಡಿದ್ ನಮ್ಮ ತಲೆಗಿತ್ತು ಔಷಧ. ಹಿಂಗಾಗಿ ನಮ್ಗೆ ಇನ್ನೂ ಆತ್ಮಸ್ಥೈರ್ಯ ಬಂತು. ಪ್ರಕೃತಿ ತಾನ ಮಾಡ್ತೈತೆ, ನಾವು ಹೋಗಿ ಅದನ್ನ ಡಿಸ್ಟರ್ಬ್ ಮಾಡಕತ್ತೀವಪ್ಪ ಅಂತೇಳಿ ಅವನಿಂದ ನಾವೇನು ಬಿಟ್ಬಿಟ್ರಿ. ಇದು ಎಕ್ಸಾಂಪಲ್ ಈ ಗಿಡ. ನಿಮ್ಮ ಪಯಣದಲ್ಲಿ ನಿಮ್ಮ ಆ ಮನೆಯವ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನಮ್ಮ ಮನೆಯವರು, ಅವ್ರ ಹೆಸರು ಹೇಳ್ರಿ ಮೊದಲು. ಶಂಕರಮ್ಮ ಅಂತಾರೆ. ಶಂಕರಮ್ಮ ಅಂತಾರೆ. ಅವರು ನಮ್ಮ ದೊಡ್ಡ ಸಾಥಿ ಕೊಟ್ಟರು. ಈಗಲೂ ಬಂದ್ರೆ ಹಾಕಿ ಒಂದು ಲೇಬರ್ ಮಾಡೋ ಕೆಲಸ ಮಾಡ್ಬೇಕಲ್ಲ, ಕಳೆ ತೆಗೆಯೋದು ಮಾಡೋದು. ಯಾರ ಅದ್ಭುತ. ಯಾಕಂದ್ರೆ ಅವ್ರು ಸಾಥಿ ಕೊಡ್ಲಿಕ್ಕೆ ಮಾಡಕ್ಕಾಗೋದಿಲ್ಲ. ತಾಕಿ ಏನ್ ಜೀರೋ ಒಟ್ಟ ಓದ್ಬೇಕಲ್ರಿ, ಸಾಲಿ ನೋಡಿಲ್ಲ, ತನ್ನ ಹೆಸರು ಸಹಿತ ಸರಿಗೆ ಬರಕ್ ಬರೋದಿಲ್ಲ ಏನು. ಕಷ್ಟ ಅವರು ಊರಾಗ ನಮ್ಮ ಇದ್ದು ಹೊತ್ನ್ಯಾಗ ಎಲ್ಲ ಸಗಣಿ ಎಲ್ಲ ಕೆಲಸ, ಭೂಮಿ ಹೊಲ್ದಾಗ ಕೆಲಸ ಎಲ್ಲ ಮಾಡಿವಿ. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ನಗು ಬರ್ತೈತಿ. ನಾವು ಬೇರೆ ಆದಿವಿ, ನಾವು ಒಬ್ಬರು ಬೇರೆ ಆದ್ರು. ನಾನು ಲಗ್ನ ಆದಾಗ ನಾನು 8ನೇ ಕ್ಲಾಸ್ ಓದ್ತಿದ್ದೆ. ನಾನು ಲಗ್ನದಾಗ 8ನೇ ಕ್ಲಾಸ್ ಓದ್ತಿದ್ದೆ ನಾನು. 8ನೇ ಕ್ಲಾಸ್ 8ನೇ ಕ್ಲಾಸ್ ಪರೀಕ್ಷೆ ಕೊಟ್ಟಿದ್ದು ನಾನು. ಅವಾಗ ನನ್ನ ಲಗ್ನ ಆಗೈತೆ. ಏನು ಅವ್ರಿಗೆ ಎಷ್ಟು ವಯಸ್ಸ? ಬಾಲ್ಯ ಅಂದ್ರೆ ಅವ್ರಿಗೆ ನಾನು ಅವಾಗ 8ನೇ ಕ್ಲಾಸ್ ನಾನು ಎಕ್ಸಾಮ್ ಮುಗಿದಿಂದ ಅಲ್ಲಿ ನಮ್ಮ ಗಂಗಾವತಿ ಹತ್ರ, ಇದು ಕಂಪ್ಲಿ ಹತ್ರ ಸಣ್ಣಪುರ ಅಂತ ಬರುತ್ತೆ. ಅಲ್ಲಿ ನಮ್ಮ ಅಜ್ಜಿ ಹಾಕಿರ್ತದ್ಲು, ಅಜ್ಜಿ ತಂಗಿ. ಅಲ್ಲಿ ಹೋಗಿದ್ದೆ ನಾನು. ಲಗ್ನ ಐತಿ ಬಾರಿ ಅಂತ ಕರೆಯಕ್ಕೆ ಬಂದರು. ನಾನು ಒಲ್ಲೆ ಅಂತ ಹತ್ಕಂತ ಈಗ ಓಡಿಯೋಕೆ ನಾನು 2-3 ಸಲ ಕಾಯ್ದಾಕ ಹಿಡ್ಕೊಂಡು ಕದಾರ ನನ್ನ. ಏನು ಹೀಗಾಗಿ ಈಗ ಅವರು ಓದ್ಯಾರಲ್ಲ ಏನು. ಹಿಂಗ ಇಲ್ಲಿ ಹೊಲ್ದಾಗ ಊರಾಗ ಬಂದಾಗ ನಾ ಫಸ್ಟ್ ಏನಾಯ್ತು, ನಮ್ಮ ತಂದೆಗೆ ಜಮೀನು ಒಂದು 15-20 ಎಕರೆ ಜಮೀನು ಬಂದಿತ್ತು, ಡ್ರೈ ಲ್ಯಾಂಡು, ಮಳೆ ಮೇಲೆ ಆಧಾರ. ಅವಾಗ ಚುಣೆ ವರ್ಷ 5 ಚೀಲ ಕಾಳಾಗ್ಯಾವ ನಮ್ಮ ಧಾನ್ಯ. ಅವಾಗ ಬೇರೆ ಆಡ್ಕೊಳ್ತಿರ್ತಾರೆ ಸ್ವಾಭಾವಿಕವಾಗಿ. ಆಯ್ತು 5 ಮಂದಿ ಮಕ್ಕಳು, ಒಬ್ಬೊಬ್ರು ಶಂಕರಪ್ಪ, ನಮ್ಮಪ್ಪನ ಶಂಕರಪ್ಪ, ಒಬ್ಬೊಬ್ರ ಮನೆ ದುಡಕ್ಕೆ ಇಡ್ತಾನೋಳ ಅಂತೇಳಿ. ಅವ್ರು ಬಂದು ಹಿಂಗಂದ್ರು ಹಂಗಂತ ಮತ್ತೆ ಒಳ್ಳೆ ವಾತಾವರಣದಾಗ ಆಗ್ಲಿ ಏನ್ ದೇವ್ರು ನಮ್ಗೆ ಇವತ್ತು ಕಷ್ಟ ಕೊಟ್ಟನ ಅಂತಾರ, ಅದಕ್ಕೆ ನಾವ್ಯಾಕೆ ಕಷ್ಟ ಇದು ಪಡ್ಬೇಕು ಅಂತ ನಾವು ಸಮಾಧಾನ ಮಾಡಿದ್ವಿ. ಅದೇ ಒಂದು ಛಲದ ಮ್ಯಾಗ ನೆಕ್ಸ್ಟ್ ಒಂದು ಹೊಲ 13-15 ಎಕರೆ ಐತಿಲ್ಲ. ಅದಕ್ಕೆ ಏನು ಮಾಡಿದ್ರು, ಒಂದು ನೆವಣಿ ಆಗ್ತದೆ, ಒಣಸಾಲ ನೆವಣಿ ಅಂತೇಳಿ. ಒಣಸಾಲ ನೆವಣಿ ಅಂತ ಆಗ್ತದ್ರಿ. ಆ ನೆವಣಿಗೆ ಹಂದಿ ಗೊಬ್ಬರನ ಒಂದು 20 ಚೀಲ ಹಂದಿ ಗೊಬ್ಬರ ತಗೊಂಡ್ಬಂದು ಅದನ್ನ ಸಣ್ಣ ಮಾಡಿ ಹೊಡೆದು ಅದನ್ನ ಅಕ್ಕಡಿ ಹಾಕ್ತವ್ರಿ. ಒಂದ್ಸಲ ಮುಂದೆ ಬಿತ್ತಿರ್ತಾರ, ಇದು ಉಕ್ಕದಾಗ ಅಕ್ಕಡಿ ಹಾಕ್ತದೆ. ಅಕ್ಕಡಿ ಹಾಕಿದ್ರೆ 100 ಚೀಲ ನೆವಣಿ ಆಯ್ತು. ಅವ ನಾನು, ನನ್ನ ಹೆಂಡತಿ, ನಮ್ಮ ತಮ್ಮ ಒಬ್ಬ, 3 ಹೋದ್ವಿ, 3 ರಾಶಿ ಮಾಡಿ. ಅದ್ಭುತ.
ಓಕೆ ಏನ್ ನಿಮ್ ಮನೆಗೆ ಆತನ ಮದ್ವೆ ಬಾಲ್ಯ ವಿವಾಹ ಯಾಕೆ ಮಾಡಿದ್ರಿ ನಿಮ್ಗೆ? ಅದು ನಮ್ಮ ತಂದೆಯವ್ರು 5 ಜನ ರೀ ಒಟ್ಟು ಹಿಡಿದಾರು. ನಮ್ಮ ದೊಡ್ಡಪ್ಪನ ಮಗನ ಲಗ್ನ ಮಾಡ್ಬೇಕಾಗಿತ್ತು. ಅವಾಗ ಹೊಸರು ಮಕ್ಕಳು ಒಬ್ಬೊಬ್ಬ ಮಾಡಿಬಿಟ್ರು. ಖರ್ಚಿನ ಖರ್ಚು ಅಂತ ಮಾಡ್ಬಿಟ್ರ. ಹಿಂಗ ಸಿಗ್ಬಿಟ್ರು ಹಿಂಗ ಮಾಡಿಬಿಟ್ರು. ಅವಾಗ ನಾನು ಹಿಡ್ಕೊಂಡು ಕುಂದಿಸಿದ್ರು. ಅವಾಗ ಹಿಂಗೆ ನಿಮ್ ಕತೆ ಜೀವನ ನಡೆದು ಬಂದಾರ. ಹೀಗಾಗಿ ನಮ್ಮ ಮನೆಯವ್ರು ಇವ್ರವನು ಭಾಳ ಕಷ್ಟಪಟ್ಟವ್ರಿ. ಭಾಳ ಕಷ್ಟಪಟ್ಟವ್ರು. ಇದು ಅವಾಗ ಏನೈತಾರ ಇದು ಈ ಸಾಲ ಏನೈತಲ್ಲ ಮೋಸಂಬಿ ಸಾಲ. ಇದು ಇದು ದಾಳಂಬ್ರಿ ಸಾಲು. ಇದು ಕಿನೋ ಇತ್ತು ಇದ್ರಾಗ. ಇದ್ರಾಗ 20 ಫುಟ್ಗೊಂದು ತೇಗ ಹಚ್ಚಿದ್ವಲ್ಲ, ನಡಬರ್ಗೆ 20 ಫುಟ್ ಯಾಕೆ ಗ್ಯಾಪ್ ಬಿಡಬೇಕು ಏನಾರ ಅಂತಂದ್ರೆ ರಕ್ತಚಂದನ ಟ್ರಯಲ್ ಮಾಡಿದ್ವಿ. ಸಕ್ಸಸ್ ಆಯ್ತು ರಕ್ತಚಂದನ. ಇದು ರಕ್ತಚಂದನ? ಅದು ರಕ್ತಚಂದನ. ಇದು ಬೇರೆ ಇತ್ತಲ್ಲ ಸರ್ ತೋಟ? ರಕ್ತಚಂದನ ಇದಷ್ಟು ಏನಿದೆ, ಇದು ಒಂದು 13 ಎಕರೆ. ಇದಷ್ಟು ರೆಡ್ ಸ್ಯಾಂಡರ್ಸ್, ಟೀಕ್ ವುಡ್, ಇದೆಲ್ಲ ಕೀನೋ ಇತ್ತು ಸರ್. ರಾಜಸ್ಥಾನದ ಶ್ರೀಗಂಗಾನಗರದಿಂದ ಕೀನೋ ತಂದಿದ್ವಿ. ಸಿಟ್ರಸ್ ಫ್ಯಾಮಿಲಿ ಅದು, ನಿಂಬೆ ಜಾತಿ ಕೀನೋ ತಂದಿದ್ವಿ. ಆಮೇಲೆ ಜಸ್ಟ್ ಸ್ಟಂಪು. ಈಗ ನಮ್ಮ ಭಾಳ ಜನಕ್ಕೆ ಏನಿದೆ, ರಕ್ತಚಂದನ ಮತ್ತು ಶ್ರೀಗಂಧಕ್ಕೆ ಕನ್ಫ್ಯೂಷನ್ ಇರುತ್ತ. ಭಾಳ ಜನ ರೆಡ್ ಸ್ಯಾಂಡಲ್ವುಡ್ ಅಂತಾನೆ ಕರೀತಾರೆ. ಬಟ್ ಇದು ರೆಡ್ ಸ್ಯಾಂಡರ್ಸ್ ಅಂತ. ಇದು ಟಿನೋಕಾರ್ಪಸ್ ಸ್ಯಾಂಟಲಿನಸ್ ಅಂತ. ಇದು ಲೆಗ್ಯುಮಿನಸ್ ಫ್ಯಾಮಿಲಿ. ಇಟ್ ಈಸ್ ಟಾಲೆಸ್ಟ್ ಗ್ರೋಯಿಂಗ್ ಸ್ಪೀಶೀಸ್. ಇದು ಸ್ಯಾಂಡಲ್ವುಡ್ ಏನಿದೆಯಲ್ಲ, ಇದು ಸ್ಯಾಂಟಲಮ್ ಆಲ್ಬಮ್ ಅಂತ. ಇದು ಸ್ಯಾಂಟಲೇಸಿಯಾ ಫ್ಯಾಮಿಲಿ. ಇದು ಟಿನೋಕಾರ್ಪಸ್ ಸ್ಯಾಂಟಲಿನಸ್ ಅಂತ. ಇದು ಲೆಗ್ಯುಮಿನಸ್ ಫ್ಯಾಮಿಲಿ. ಇದು ಏನಿದೆಯಲ್ಲ, ಇಟ್ ಹ್ಯಾಸ್ ಓನ್ಲಿ ಮೆಡಿಸಿನಲ್ ಪ್ರಾಪರ್ಟೀಸ್. ಇದು ಆಮೇಲೆ ಸ್ಯಾಂಡಲ್ವುಡ್ ಹ್ಯಾಸ್ ಮೆಡಿಸಿನಲ್ ಅಂಡ್ ಅರೋಮೆಟಿಕ್ ಪ್ರಾಪರ್ಟೀಸ್. ಎರಡೂ ಇದೆ ಅದಕ್ಕೆ. ಹೌದು ಸರ್, ಅಲ್ಲಿ ಔಷಧೀಯ ಮತ್ತು ಸುಗಂಧದ ಗುಣ ಇದೆ. ಇದಕ್ಕೇನಿದೆ, ಬರೀ ಔಷಧಿ ಗುಣ ಇದೆ. ಸುಗಂಧ ಇರಲ್ಲ ಇದಕ್ಕೆ, ಸುಗಂಧದ ಗುಣ ಇಲ್ಲ ಇದಕ್ಕೆ. ಆಮೇಲೆ ಸ್ಯಾಂಡಲ್ವುಡ್ ಹ್ಯಾಸ್ ಸೆಮಿ ರೂಟ್ ಪರಾವಲಂಬಿ ಸಸ್ಯ. ಅದು ಇನ್ನೊಂದು ಗಿಡದ ಬೇರಿನ ಆಶ್ರಯ ಬೇಕು. ಬಟ್ ಇದಕ್ಕೆ ಇನ್ನೊಂದು ಗಿಡದ ಬೇರಿನ ಆಶ್ರಯ ಇಲ್ಲ. ಇದು ಇನ್ನೊಂದು ಗಿಡಕ್ಕೆ ಬೇರಿಗೆ ಇನ್ನೊಂದಕ್ಕೆ ಆಶ್ರಯ ಕೊಡಬಲ್ಲದು. ಹೌದೌದು. ಆಮೇಲೆ ಮುಂದಲ ದಿನದಲ್ಲಿ ಈ ಒಂದು ರಕ್ತಚಂದನ ಇರ್ಬೋದು, ಇದು ಏನಿದೆ ಒಂದು 25 years ಹೋತಪ್ಪ ಅಂತಂದ್ರೆ ಇದು ಬಾರ್ಕ್ ಅಂತ ತೆಗಿತೀವಿ. ಆಮೇಲೆ ಸ್ಯಾಪ್ವುಡ್ ಅಂತ ಬರುತ್ತೆ. ಒಳಗಡೆ ಏನು ಸೆಕೆಂಡ್ರಿ ಮೆಟಬಲೈಸ್ಡ್ ಪಾರ್ಟಿಕಲ್ ಏನಿದೆ, ಆರ್ಟ್ವುಡ್ ಅಂತ ಏನಂತೀವಿ, ರೆಡ್ ಪಾರ್ಟ್ ಏನಿದೆ ಅಲ್ಲ, ಅದು ಲೈಕ್ ಎ ಸ್ಟೋನ್ ಇದ್ದಂಗೆ. ಅದು ನಿಮ್ಗೆ ಏಜ್ ಹೆಂಗೆ ಹಾಕ್ಯತ ಹೋಗ್ತಾ, ಒಂದು 30 ವರ್ಷ ಹೋತು 40 ವರ್ಷ ಹೋತಪ್ಪ ಅಂತಂದ್ರೆ ಇದಕ್ಕೆ ಕಲ್ಲು ಅನ್ನಂಗಿಲ್ಲ, ಇದು ಕಟ್ಟಿಗೆ ಅನ್ನಂಗಿಲ್ಲ, ಇದಕ್ಕೆ ಕಲ್ಲು ಅನ್ಬೇಕು. ಯಾಕಂದ್ರೆ ಅಷ್ಟು ಪೋರಸ್ ಭಾಳ ಕಡಿಮೆ ಇರ್ತದೆ. ಅಷ್ಟು ಇದು ಹಿಂಗಾಗಿ ಅದಕ್ಕೆ 1000 ವರ್ಷ ಆದರೂ ಅದಕ್ಕೆ ಮುಪ್ಪಿಲ್ಲ. ಅದು ಇಷ್ಟೊಂದು ಅದ್ಭುತವಾದ. ಬರೀ ನಿಮ್ಗೆ ನೋಡ್ರಿ, ಇದು ಇನ್ನೂ ಕ್ರೊಕೊಡೈಲ್ ಸ್ಕಿನ್ ಬಂದಿಲ್ಲ. ಕ್ರೊಕೊಡೈಲ್ ಸ್ಕಿನ್ ಬಂದಿದ್ದು ಒಂದಿಷ್ಟು ಅದಾವು. ಇಲ್ಲಿ ಆಲ್ರೆಡಿ ಇಲ್ಲಿ ಅಂಟು ಬರಕೈತಿ ನೋಡ್ರಿ. ಇಲ್ಲಿ ಇದು ಅಂಟು. ಇದು ಏನಿದೆ, ಇದು ಒಳ್ಳೆ ಮೆಡಿಸಿನಲ್ ಪ್ರಾಪರ್ಟಿ ಇದೆ. ಇದು ಸುಮ್ಮನೆ ನಾವೇನು ಹಿಂಗೆ ಅಡ್ಡಾಡೋ ಟೈಮ್ಗೆ ಹಿಂಗೆ ಬಾಯಾಗ ಹಾಕ್ಕೊಂಬಿಡ್ರಿ. ಇಲ್ಲಿ ನೋಡಿ, ವಜ್ರ ಹೊಳ್ದಂಗೆ ಹೊಳಿತೈತಿ. ವಜ್ರ ಹೌದಲ್ರಿ. ಬಾಯ ಹಾಕ್ಯಾಡ್ರಿ. ಏನು ಒಳಗಡೆ ಏನು ಕಶ್ಮಲಗಳಿದ್ರು ಕೂಡ ಮಲಮೂತ್ರ ಮುಖಾಂತರ ಹೊರಗೆ ಬಂದ್ಬಿಡ್ತದೆ. ವಾಶ್ ಮಾಡ್ತೊಂತಾರ ಅದು ಒಳಗಡೆ, ಡಿಟರ್ಜೆಂಟ್ ಇದ್ದಂಗೆ. ಅಷ್ಟೊಂದು ಇದರೊಳಗೆ ಔಷಧಿ ಗುಣ ಇದೆ ಸರ್. ಇದು ಸರ್ಕಾರದಿಂದ ಅದಕ್ಕೇನಿತ್ತಲ್ಲ ಆ ಥರ ನಿಬಂಧನೆಗಳು ಇದಕ್ಕೂ ಇತ್ತ? ಇದು ಹೇಗಿತ್ತು ಅಥವಾ ಇಲ್ಲ? ಈಗ ಏನಾಗ್ತಾ ಇದೆ ಅಂದ್ರೆ ಸರ್, ಈಗ ಫಸ್ಟ್ ಏನಿತ್ತು, ಇದು ಶ್ರೀಗಂಧ ಮೊದಲು ಬೆಳೆಯಲಿಕ್ಕೆ ಅವಕಾಶ ಇರಲಿಲ್ಲ. ಅದು 2001-2 ಕಾನೂನು ತಿದ್ದುಪಡಿ ಆಯ್ತು. ಯಾವಾಗ ಶ್ರೀಗಂಧಕ್ಕೆ ಸ್ವಲ್ಪ ತಿದ್ದುಪಡಿ ಆಯ್ತು, ನಮ್ಮ ಬಿಸಿಲು ನಾಡಿನಲ್ಲಿ ಆಸಕ್ತಿ ತೋರ್ಸಾ ಬಂದರು. ಇತ್ತೀಚೆಗೆ ನಾವು ಸ್ವಲ್ಪ ಇನಿಷಿಯಲ್ ಡೇಸ್ ಕಾಲಿಟ್ಟಿವಿ, ಒಂದು 15 ವರ್ಷದ ಮುಂಚೆನೆ. ಇತ್ತೀಚೆಗೆ ಭಾಳ ಜನ ಬರ್ತಾ ಇದ್ದಾರೆ. ಈಗೇನಿದೆ, ಈ ರೆಡ್ ಸ್ಯಾಂಡರ್ಸ್ ಕೂಡ ಸಾಕಷ್ಟು ಜನ ಬೆಳೀತಾ ಇದ್ದಾರೆ. ಇದಕ್ಕೆ ಈಗ ಈ ಪಟ್ಟಾ ಜಮೀನಿನಲ್ಲಿರೋದಕ್ಕೆ ಮಾರ್ಕೆಟ್ ಇನ್ನೂ ತೊಂದರೆ ಇಲ್ಲ. ಆಮೇಲೆ ನಮ್ಮ ರೈತರು ಏನು ಮಾಡ್ಬೇಕಪ್ಪ ಅಂದ್ರೆ, ಗಿಡ ಕಟ್ ಮಾಡಿ ಮಾರಂಥದ್ದು ಒಂದೇ ದಿಕ್ಕಿನಾಗ ವಿಚಾರ ಮಾಡ್ತಾರೆ. ಈಗ ಒಂದು 25 ವರ್ಷದ ಶ್ರಮ ಇರ್ತತ, ಇನ್ನೂ 1 ವರ್ಷ 2 ವರ್ಷ ಶ್ರಮ ಪಟ್ರಪ್ಪ ಅಂದ್ರೆ, ಈಗೆಲ್ಲ AI ಟೆಕ್ನಾಲಜಿ ಬಂತೀಗ.
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಬಂತು, ಈಗೆಲ್ಲ ಸೆನ್ಸಾರ್ ಟೆಕ್ನಾಲಜಿ ಬಂತು. ನಿಮ್ಗೆ ಇವನ್ನೇನೈತಿ ಇದು ಮೌಲ್ಯವರ್ಧನೆ ಮಾಡೋಂಥ ಕೆಲಸ ಇನ್ಮ್ಯಾಕ್ ಆಗತ್ತೆ. ಅದಕ್ಕೆ ಒಳ್ಳೆ ಕರಕುಶಲ ಏನು ಜಕಣಾಚಾರ್ಯನೇ ಬೇಕಾಗಿಲ್ಲ ಈಗ ಮಷಿನ್ಗೆ ಅದಕ್ಕೆ ಸಾಫ್ಟ್ವೇರ್ಗೆ ನಾವು ಅದಕ್ಕೆ ಲೋಡ್ ಮಾಡಿಬಿಟ್ರಪ್ಪ ಅಂದ್ರೆ ಈಗ ನಿಮ್ದೊಂದು ಫೋಟೋ ಮಾಡಂತಂದ್ರೆ ಹಂಗೆ ಟಕ 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 ಕೆತ್ತಿ ಬಿಡ್ತತೆ. ನಿಮ್ದು ಫೋಟೋ ಕೊಡ್ಬೇಕಷ್ಟೇ. ಇತ್ತ ಫೋಟೋ ಕೊಟ್ರೆ ಸಾಫ್ಟ್ವೇರ್ಗೆ ಇದಕ್ಕಂತಾನೆ ಸಾಕಷ್ಟು ಇವತ್ತು ಸಾಫ್ಟ್ವೇರ್ ಬಂದಾವ. ನಿಮ್ಮ ಫೋಟೋ ಕೆತ್ತಿ ಬಿಡ್ತತೆ. ಇನ್ನು ಮ್ಯಾಕ್ ಏನೈತಿ ಇದಕ್ಕೆ ಮಾರ್ಕೆಟ್ ಮಾಡೋಕ್ಕೇನು ತೊಂದರೆ ಇಲ್ಲ. ಇವತ್ತೇನು ಈ ಆಂಧ್ರ ಪ್ರದೇಶದ ಶೇಷಾಚಲಂ ಅರಣ್ಯ ಪ್ರದೇಶದಲ್ಲಿ ಏನಿದೆ ಅಲ್ಲ, ಅಲ್ಲಿ ಅರಣ್ಯ ರಿಸರ್ವ್ ಫಾರೆಸ್ಟ್ನೇ ಬೆಳೆಯೋದ್ರಿಂದ ಅಲ್ಲಿ ರಿಸ್ಟ್ರಿಕ್ಷನ್ ಭಾಳ ಅದಾವ. ಯಾಕಂದ್ರೆ ಸ್ಮಗ್ಲಿಂಗ್ ಆಗತ್ತ. ಏನ್ ರಿಸ್ಟ್ರಿಕ್ಷನ್ ಇದ್ರೂ ನಮ್ಮಲ್ಲಿರ್ತಕ್ಕಂಥ ಕಾನೂನಿನ ಲೋಪ, ಇಲ್ಲಿರ್ತಕ್ಕಂಥ ಏನು ಭ್ರಷ್ಟಾಚಾರ, ಲಂಚಗುಳಿತನಕ್ಕೆ ಅಗಲ ದರೋಡೆ ಮಾಡ್ತಾರ. ಆ ಮತ್ತೆ ಬೇರೆ ಸ್ಮಗಲ್ ಮಾಡ್ತಾರೆ. ಈಗಾದ್ರೂ ನಡೆದೈತಿ. ಏನು ನಿಮ್ಮ ಒಂದು ಪಿಕ್ಚರ್ ಬಂದೈತಿಲ್ಲ, ಯಾವ್ದು ಪುಷ್ಪವನ್ನು ಅದ್ರೊಳಗೆ ಬಂದಿದ್ದು ರಕ್ತ ಚಂದನ ಹೆಂಗ್ ಬರ್ತಂತ. ಹಿಂಗ ಅದು ಸ್ಮಗ್ಲಿಂಗ್ ಮಾಡೋದು, ಅದು ಪುಷ್ಪದ್ದು. ಇದು 16 ವರ್ಷ ಸ್ಯಾಕ್ರಿಫೈಸ್ ಮಾಡೋದು. ಅದು ಪುಷ್ಪ ಸ್ಮಗ್ಲಿಂಗ್ ಮಾಡೋದು. ಇದು ಅಲ್ಲ. ಇದು ನಮ್ಗೆ ಸುಮಾರು 16 ವರ್ಷ ನಮ್ಗೆ ಏನೋ ಆದಾಯ ಬರಲಿಲ್ಲಪ್ಪ ಅಂದ್ರೂ ಕೂಡ ನಮ್ಮ ಬದುಕಿನಾಗ ಸುಸ್ಥಿರತೆ ಕಾಪಾಡಿ ನಾವು ಬದುಕು ಕಟ್ಗೆನಂತದ್ದು. ಹಿಂಗಾಗಿ ಇದು ಏನಿದೆ ಅಂತಂದ್ರೆ ಸುಮಾರು 2-2.5 ದಶಕದ್ದು ರೈತನ ಶ್ರಮ ಇರ್ತೈತಿ ಇದ್ರೊಳಗೆ. ಅಷ್ಟು ಈಜಿ ಬರಂಗಿಲ್ಲ. ಆಮೇಲೆ ನಾವು ರೈತರು ಏನು ಮಾಡೋಕಪ್ಪ ಅಂತಂದ್ರೆ ಇವತ್ತೇನು ಬೆಳಿತೀವಲ್ಲ ಇದನ್ನು ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಮಾಡೋಂಥದ್ದು. ಇವತ್ತು ಮಾರುಕಟ್ಟೆ ಕೂಡ ನಾವು ಇವತ್ತೊಂದು ಕುಗ್ರಾಮದಾಗ ಕುಂತ್ಕೊಂಡು ಜಾಗತಿಕ ಮಾರುಕಟ್ಟೆನ ಹಾಳ್ಬೋದು. ಇವತ್ತೇನು ನಾವು ಹೋಗಿ ಬಾಂಬೆ ದಿಲ್ಲಿಯಾಗ ಕುಂದಿರ್ಬೇಕು ಅನ್ನಂಗಿಲ್ಲ. ಇವತ್ತೇನಾಗಿದೆ, ಸಾಕಷ್ಟು ಇವತ್ತು ತಂತ್ರಜ್ಞಾನ ಆಗಿದೆ. ಇವತ್ತು ಆನ್ಲೈನ್ ನಾವು ಮಾರ್ಕೆಟ್ ಮಾಡ್ಬೋದು. ಒಳ್ಳೆ ಗುಣಮಟ್ಟದ ಪದಾರ್ಥ ನಾವು ಕೊಡ್ತೀವಿ ಅಂತಂದರೆ ಇವತ್ತು ನಾವು ಎಲ್ಲಿ ಹೋಗೋದು ಬೇಕಾಗಿಲ್ಲ, ಹುಡುಕ್ಯಾಡ್ಕಿಂತ ಗ್ರಾಹಕರು ಬರೋಂಥ ದಿನಗಳು ಇವು. ಏನು ಸರ್, ಹಿಂಗಾಗಿ ಇವತ್ತು ಏನು ನಾವೊಂದು ಹಳ್ಳಿಯಲ್ಲಿ ಕುಂತ್ಕೊಂಡು ಕೂಡ ಅಲ್ಲಿ ಈ ಒಂದು ಗಿಡಗಳನ್ನು, ಈ ಮರಮಟ್ಟಗಳನ್ನು ಮೌಲ್ಯವರ್ಧನೆ ಮಾಡಿ ಒಂದು ಗುಣಮಟ್ಟದ ಪದಾರ್ಥನ ನಾವು ಸಮಾಜಕ್ಕೆ ಕೊಡ್ಬೋದು ಸರ್. ಏನು ಇವತ್ತು ಯಾಕಂದ್ರೆ ಇದು ಇವತ್ತು ತಂತ್ರಜ್ಞಾನ ಇವತ್ತು ವರ, ಅದನ್ನು ಉಪಯೋಗ ಮಾಡ್ಕೊಂಡು ಇವತ್ತು ಇವನ್ನೆಲ್ಲ ನಾವು ಮೌಲ್ಯವರ್ಧನೆ ಮಾಡಿ ಒಳ್ಳೆಯ ಒಂದು ವೈಜ್ಞಾನಿಕ ಬೆಲೆಯನ್ನು ನಾವು ಪಡೆದು ಆರ್ಥಿಕವಾಗಿ ಸದೃಢ ಆಗಕ್ಕೆ ಇವತ್ತು ಸಾಕಷ್ಟು ನಮಗೆ ಅವಕಾಶಗಳು ಇವತ್ತದಾವೆ. ಎಷ್ಟಿದೆ ಸರ್ ಮರ ಇವು? ಇವು ಇದಾವೆ ಸರ್, ಎವರೇಜ್ ಆಗಿ 3,000. ಇಷ್ಟು ಇದು 30 ಎಕರೆ ಅಲ್ಲ? 30 ಎಕರೆದಲ್ಲಿ 3,000 ಇಲ್ಲ, ಇದು ಒಂದು 14 ಎಕರೆ. 14 ಎಕರೆ ಇದು ಒಂದು ಬ್ಲಾಕ್ ಬರ್ತತ್ರಿ. ಇದು ಆಮೇಲೆ ಪರ್ಚೇಸ್ ಮಾಡಿದ್ದಿದೆಲ್ಲ 2006ರಲ್ಲಿ ಪರ್ಚೇಸ್ ಮಾಡಿದ ಲ್ಯಾಂಡ್. ಇಲ್ಲ ಪರಿಸರ ಹೆಂಗೆ ನೋಡಿ ಇವು ತಾವ ಒಂದು ಸರಿ ಮಾಡಿದ್ವಿ ತಾವ ನಡ್ಕಂತ ತಾವ ಬೆಳ್ಕೊಂತ ಹೋಗ್ಬಿಡ್ತೀವಿ. ಇದಕ್ಕೆ ಏನಂತೀವಿ ಸರ್, ಕೋ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಇವತ್ತು ನಮಗೆ ನಾವೇನು ಮಾತಾಡಿದ್ವಲ್ಲ, ಈ ಕೋ ಎಕ್ಸಿಸ್ಟೆನ್ಸ್ ಕೋಆರ್ಡಿನೇಷನ್ ಅಂತ ನಾವೇನಂತೀವಿ. ಈ ಟೀಕ್ ವುಡ್ಗೂ ಮತ್ತು ಸ್ಯಾಂಡಲ್ವುಡ್ಗೂ ಕೋ ಎಕ್ಸಿಸ್ಟೆನ್ಸ್ ಆಗೋದಿಲ್ಲ. ಯಾಕಂದ್ರೆ ಅದು ಬ್ರಾಡ್ ಲೀವ್ ಸ್ಪೀಸೀಸ್ ಆಗಿರೋದ್ರಿಂದ ಅಲ್ಲಿ ಫೋಟೋಸಿಂಥೆಸಿಸ್ಗೆ ಕಷ್ಟ ಆಗುತ್ತೆ ಗಿಡಗಳಿಗೆ, ಬಾಷ್ಪ ವಿಸರ್ಜನೆಗೆ. ಇಲ್ಲಿ ಏನಾಗುತ್ತಂದ್ರೆ ಇದು ಏನೇ ಇದ್ರೂ ಕೂಡ ಸ್ಮಾಲ್ ಲೀವ್ಸ್ ಇರೋದ್ರಿಂದ ನಮ್ಗೆ ಸನ್ಲೈಟ್ ಸಿಗ್ತೈತೆ, ಇದಕ್ಕೆ ಡ್ಯಾನ್ಸಿಂಗ್ ಶಾಡೋ ಸಿಗ್ತದ. ಹಿಂಗಾಗಿ ಇಲ್ಲಿ ಏನಾಗುತ್ತೆ, ಇದೆಲ್ಲ ಸ್ಯಾಂಡಲ್ವುಡ್. ದೀಸ್ ಆರ್ ಆಲ್ ನ್ಯಾಚುರಲಿ ರೀಜನರೇಟೆಡ್ ಥ್ರೂ ಬರ್ಸ್ಟ್ ಡ್ರಾಪಿಂಗ್ಸ್. ಹಿಂಗತಿ ನ್ಯಾಚುರಲ್ ರೀಜನರೇಷನ್ ಇಲ್ಲೇನು ಕಾಣ್ತಾವಲ್ಲ, ಇಲ್ಲೇನು ಕಾಣ್ತಾವ ನೋಡಿ ಸರ್. ಇಲ್ಲಿ ಬ್ಯೂಟಿಫುಲ್ ಆಗಿ ರೀಜನರೇಷನ್ ಆಗಿದೆ ನೋಡಿ ಸರ್. ಡಿಫ್ರೆಂಟ್ ಏಜ್ ಇಲ್ಲೆಲ್ಲ ತಾವು ನೋಡ್ಬೋದು. ಇಲ್ಲೇನಿದಾವೆ ಇದೆಲ್ಲ ಇದು ಈ ಥರ ಇಲ್ಲೇ ಸುಮಾರು ನಾವೊಂದು 30-40 ಗಿಡ ನೋಡ್ಬೋದು. ಅದ್ರಾಗ ಬೆಸ್ಟ್ ಇದ್ದಿದ್ದು ಒಂದು 5-6 ನೇಚರ್ ಸೆಲೆಕ್ಟ್ ಮಾಡ್ಕೊಂತದ. ಇಲ್ಲೇ ಯಾವುದಕ್ಕೆ ರೋಗ ನಿರೋಧಕ ಶಕ್ತಿ ಇದೆ, ಯಾವುದಕ್ಕೆ ಬರ ನಿರೋಧಕ ಶಕ್ತಿ ಇದೆ, ಯಾವುದಕ್ಕೆ ನೆರೆ ನಿರೋಧಕ ಶಕ್ತಿ ಇದೆ, ಅದನ್ನೆಲ್ಲ ಪರೀಕ್ಷೆ ಕೊಟ್ಟು ಭೂಮಿ ತಾಯಿ ಏನಂತೀವಿ ನಾವು, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ಏನು ಡಾರ್ವಿನ್ ಸಿದ್ಧಾಂತ ಇದೆ. ವೀಕ್ ಇದ್ದಾರೆ ಅಂದರೆ ಪ್ರಕೃತಿ ಪ್ರತಿ ಹಂತದೊಳಗೂ ತಳಿ ಅಭಿವೃದ್ಧಿ ಮಾಡುತ್ತಂತ ಹೇಳ್ತೀವಿ. ಅದು ಪ್ರಾಣಿ ಇರ್ಬೋದು, ಸಸ್ಯ ಇರ್ಬೋದು, ಪ್ರಕೃತಿಯ ನಿಯಮ ಅದು. ಯಾವುದು ವೀಕ್ ಇದೆ ಅದನ್ನ ರಿಜೆಕ್ಟ್ ಮಾಡುತ್ತಾ, ನಾನು ಅವ್ರ ಮಗ ಅವ್ರ ಮೊಮ್ಮಗ ಅದು ಯಾವುದು ಇಲ್ಲಿ ಪ್ರಕೃತಿ ಇಲ್ಲಿ ನಡೆಯಂಗಿಲ್ಲ. ಇಲ್ಲಿ ಬೆಸ್ಟ್ ಇದ್ದಿದ್ದು ಪ್ರಕೃತಿ ಸೆಲೆಕ್ಟ್ ಮಾಡ್ಕೊಂತತಿ, ವೀಕ್ ಇದ್ದಿದ್ದನ್ನು ರಿಜೆಕ್ಟ್ ಮಾಡ್ತತಿ. ಅಂದ್ರೆ ಪ್ರಕೃತಿ ಪ್ರತಿ ಹಂತದೊಳಗೂ ತಳಿ ಅಭಿವೃದ್ಧಿ ಮಾಡತ್ತಂತ. ಹಿಂಗಾಗಿ ಇವತ್ತು ಆ ಒಂದು ವಿಶೇಷ ಶಕ್ತಿ ಆ ಪ್ರಕೃತಿಯಲ್ಲಿ ಇರೋದ್ರಿಂದನೇ ಈಗ ಒಂದು ಅದ್ಭುತವಾದ ನಾವು ನೋಡ್ತೀವಿ. ಏನು ಸರ್,
ಈ ಥರ ಇವೇನದಾವಲ್ಲ ಇವೆಲ್ಲ ಸೆಲೆಕ್ಟೆಡ್ ಇವು ಅಗೇನ್ ಇವು IAS ಇದ್ದಂಗೆ ಇವು ಏನು ಸರ್ ಇವೆಲ್ಲ ಪರೀಕ್ಷೆ ಪಾಸ್ ಆಗ್ಯಾವ ಇವು ಏನು ಸರ್ ನಾವು ಸ್ವಲ್ಪ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಬೇಕು ಹಾಂ ಅದಕ್ಕೆ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅದಕ್ಕೆ ನಾವು ಗಾಳಿ ಬೆಳಕಿನ ಒಂದು ಅದಕ್ಕೆ ಅವಶ್ಯಕತೆ. ಇಲ್ಲಿ ತಂದು ನೋಡಿ ತಾನ ರೀ ತಾನ ಬರ್ತವೆ ಸರ್. ಟೋಟಲು ಒಂದು ಟೈಮ್ ಮಾಡಿದೆಪ್ಪ ಅಂದರೆ ಮುಂದೆ ಲೈಫ್ ಮಕ್ಕಳು ಮೊಮ್ಮಕ್ಕಳು ಮುಂದೆ ತಲೆಮಾರಿದ ಬಳಗ ಉಣ್ಕೊಂತ ಹೋಗ್ಬೇಕು ಅಟ್ಟ ಇದೆ. ಮಾಡೋಂಥದ್ದು ಏನೂ ಇಲ್ಲ ಇಲ್ಲಿ ಎಲ್ಲ ಮಾಡಿ ಇಟ್ಬಿಟ್ರಿ ಅಲ್ರಿ ನಾವು ಒಟ್ಟ ಲೈಫ್ ಲಾಂಗು ಉಣ್ಕೊಂತ ಹೋಗ್ಬೇಕು ಅಷ್ಟೇ.